two APs have the same common difference. The difference between the 100 terms is 100. What is the difference between the 1000 terms? ಸೊ ಇದು ಸ್ವಲ್ಪ ವಿಚಿತ್ರವಾಗಿದೆ, ಇದುವರೆಗೂ ಈ ಥರದ್ದು ನೋಡಿಲ್ಲ ಅಲ್ವಾ. ಸೊ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ 2 AP ಇದೆ. ಸೊ ಲೆಟ್ ದ AP1 P A plus D A plus 2D dot. The first term ಬಂದು A, common difference ಬಂದು D ಅಲ್ವಾ. A2 will be A dash plus A plus A dash plus D. ಏನಕ್ಕೆ A dash ಬರುತ್ತೇನೆ ಅಂತ ಹೇಳಿದ್ರೆ ಇವೆರಡು ಬೇರೆ ಬೇರೆ APs, ಬಟ್ ಏನಂತ ಹೇಳಿದ್ರೆ ಕಾಮನ್ ಡಿಫ್ರೆನ್ಸ್ ಒಂದೇ ಇದೆ, ಸೇಮ್ ಕಾಮನ್ ಡಿಫ್ರೆನ್ಸ್. ಹಾಗಾಗಿ ಡಿ ನಾನು ಸೇಮ್ ಇಡ್ತಾ ಇದ್ದೀನಿ, A dash plus 2D dot. ಮತ್ತೇನು ಕೊಟ್ಟಿದ್ದಾರೆ ಇವಾಗ ಗಿವನ್ ಬರೆಯೋಣ. ಗಿವನ್ ದಟ್ the difference between their 100th term is 100 ಅಂತ ಹೇಳಿದ್ರೆ A100 minus A dash 100 is equal to 100 ಅಂತ ಹೇಳ್ತಾ ಇದ್ದಾರೆ. What is the difference between the 1000 terms? Difference between their 1000th term. Simple. So ಇವಾಗ AN is equal to A plus N minus 1 into D. ಸೊ ಇದನ್ನು ಉಪಯೋಗಿಸಿ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಟ್ರೈ ಮಾಡಿ. ಇವಾಗ ನೀವು ಈ ಸೀಕ್ವೆನ್ಸ್ದು ನಿಮಗೆ ವ್ಯಾಲ್ಯೂಸ್ ಗೊತ್ತಿದೆ, ಅಸ್ಯೂಮ್ಡ್ ವ್ಯಾಲ್ಯೂಸು. ಸೊ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ನೋಡಿ. ಸೊ A100 is A plus ಇದರದಲ್ವಾ, ಇಲ್ಲಿಂದ A plus 99D minus A dash 100 is A dash plus 99D is equal to 100. ಸೊ ಇವಾಗ ಬ್ರ್ಯಾಕೆಟ್ಸ್ ಓಪನ್ ಮಾಡಬೇಕಾಗುತ್ತೆ. A plus 99D minus A dash minus 99D is equal to 100. ಸೊ plus 99 minus 99 ಕ್ಯಾನ್ಸಲ್ ಆಗುತ್ತೆ. A minus A dash is equal to 100. ಇದು ನಮ್ಮ ಈಕ್ವೇಶನ್ 1 ಅಂತ ಕರಿಬಹುದು. ಮುಂದೆ working. So what is the difference between the 1000 term? A1000 minus A dash 1000. ಇವೆರಡು ಡಿಫ್ರೆನ್ಸ್ ಏನು ಅಂತ ಕೇಳ್ತಾರೆ. ಇಲ್ಲೂ ಕೂಡ ಸಬ್ಸ್ಟಿಟ್ಯೂಟ್ ಮಾಡಿ ಫಾರ್ಮುಲಾನ. ಸೊ A plus 999D minus A plus A dash plus 999D ಅಲ್ವಾ. ಸೊ ದಿಸ್ ಇಸ್ ಈಕ್ವಲ್ ಟು A plus 999D minus A dash minus 999D. ಸೊ ಪ್ಲಸ್ 990 ಮೈನಸ್ 990 ಎರಡು ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿ ಉತ್ತರ A minus A dash. But A minus A dash as per your first equation is 100. So this is equal to 100 from equation 1. So ಇದು ನಿಮ್ಮ ಉತ್ತರ. The difference between their 1000 term will also be 100. 100 term is also 100. First term is also 100. ಅಲ್ವಾ, ಇಲ್ಲಿ ಫಸ್ಟ್ ಟರ್ಮ್. ಸೆಕೆಂಡ್ ಟರ್ಮ್ is also 100. So on and so forth. ಏನು ಡಿಫ್ರೆನ್ಸ್ ಇರುತ್ತೋ ಅದೇ ಡಿಫ್ರೆನ್ಸ್ ಕಂಟಿನ್ಯೂ ಆಗುತ್ತೆ. ಏನಕ್ಕೆ ಅಂತ ಹೇಳಿದ್ರೆ ಅದು ಎರಡು ಕಾಮನ್ ಡಿಫ್ರೆನ್ಸ್ ಸೇಮ್ ಇದೆ. ಯಾವ ನಂಬರ್ ಬೇಕಾದ್ರೂ ಶುರು ಆಗ್ಬೋದು, ಬಟ್ ಇಫ್ ದ ಕಾಮನ್ ಡಿಫ್ರೆನ್ಸ್ ಇಸ್ ಸೇಮ್, ಇಂಟರ್ನ್ ಡಿಫ್ರೆನ್ಸು ಅಂತ ಹೇಳಿದ್ರೆ ಫಸ್ಟ್ ಟರ್ಮ್ ಡಿಫ್ರೆನ್ಸ್, ಸೆಕೆಂಡ್ ಟರ್ಮ್ ಡಿಫ್ರೆನ್ಸ್, ಥರ್ಡ್ ಟರ್ಮ್ ಡಿಫ್ರೆನ್ಸ್, ರೆಸ್ಪೆಕ್ಟಿವ್ ಡಿಫ್ರೆನ್ಸ್ ಸೇಮ್ ಇರುತ್ತೆ. ಒಂದು ಎಕ್ಸಾಂಪಲ್ ಕೊಟ್ಟು ಎಕ್ಸ್ಪ್ಲೈನ್ ಮಾಡ್ತೇನೆ. ಸೊ ಒಂದು 2 AP ತೊಗೊಳ್ಳೋಣ. 2, 4, 6, 8 ಸರಿನಾ. ಮತ್ತೊಂದು 52, 54, 56, 58. ಇದರಲ್ಲಿ ನಿಮ್ಮ ಕಾಮನ್ ಡಿಫ್ರೆನ್ಸ್ ಬಂದು 2, ಇದರಲ್ಲಿ ನಿಮ್ಮ ಕಾಮನ್ ಡಿಫ್ರೆನ್ಸ್ ಬಂದು 2 ಅಲ್ವಾ. ಸೊ 100 ನಂಬರ್ಸ್ ಜನರೇಟ್ ಮಾಡೋಣ. ಸೊ ಫಸ್ಟ್ ಕೋಡ್ಗೆ ಹೋಗಿ ಎಕ್ಸಿಕ್ಯೂಟ್ ಮಾಡಿ. ಸೊ 2, 4,
6 ಇದು 100 ಟರ್ಮ್ಸ್ ಜನರೇಟ್ ಆಗಿದೆ. ಕಾಪಿ ಮಾಡ್ಕೊಳ್ಳಿ. ಜಾಗ ಇದೆ, ಇಲ್ಲ ತೊಂದರೆ ಇಲ್ಲ, ಉಪಯೋಗಿಸೋಣ ಜಾಗ. ಸೊ ನೆಕ್ಸ್ಟ್ 52 ಮತ್ತೊಂದು ಸೀಕ್ವೆನ್ಸ್ ಜನರೇಟ್ ಮಾಡೋಣ. 52, 54, 56, 'So the first term difference ಎಷ್ಟಿದೆ? 50. ಸೆಕೆಂಡ್ ಟರ್ಮ್ ಡಿಫ್ರೆನ್ಸ್ 50. ಇವೆರಡರಲ್ಲಿ ಕಾಮನ್ ಡಿಫ್ರೆನ್ಸ್ ಸೇಮ್ ಇದೆಯಲ್ಲ. ಸೊ ಫಸ್ಟ್ ಟರ್ಮ್ ಡಿಫ್ರೆನ್ಸ್ ಏನಿರುತ್ತೋ ಅದೇ ಟರ್ಮ್ ಯಾವುದನ್ನ ತಗೊಳ್ಳಿ. ಲಾಸ್ಟ್ ಟರ್ಮ್ ಡಿಫ್ರೆನ್ಸ್ 198, 248, 50. ಸರಿನಾ? ಸೊ ಇದೇ ಪ್ಯಾಟರ್ನಲ್ಲಿ ನಿಮ್ಮ ಉತ್ತರ ಬರುತ್ತೆ. ಸೊ ಇನಿಷಿಯಲಿ ಏನು ಡಿಫ್ರೆನ್ಸ್ ಇರುತ್ತೋ ಅದೇ ಡಿಫ್ರೆನ್ಸು ಎಲ್ಲ ಟರ್ಮ್ಸ್ ರೆಸ್ಪೆಕ್ಟಿವ್ ಟರ್ಮ್ ಜೊತೆ ಕಂಟಿನ್ಯೂ ಆಗುತ್ತೆ. ಸೊ ಇವನ್ ದ 100 ಟರ್ಮ್ ಆರ್ ದ 1000 ಟರ್ಮ್ ಆರ್ 2000 ಟರ್ಮ್ ಡಸಂಟ್ ಮ್ಯಾಟರ್. ಇವೆರಡು ಎ ಪಿ ನಡುವೆ ದ ಡಿಫ್ರೆನ್ಸ್ ಬಿಟ್ವೀನ್ ದ ಟರ್ಮ್ಸ್ ಫಸ್ಟ್ ಟರ್ಮ್ ಅಂಡ್ ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್ ಅಂಡ್ ಸೆಕೆಂಡ್ ಟರ್ಮ್, ದ ಡಿಫ್ರೆನ್ಸ್ ವಿಲ್ ಕಂಟಿನ್ಯೂ ಟು ಬಿ ದ ಸೇಮ್ ಅಂತ ಹೇಳ್ಬೋದು. ಅರ್ಥ ಆಯ್ತಾ? ವ್ಯತ್ಯಾಸ ಆಗಲ್ಲ, ಅದೇ ಡಿಫ್ರೆನ್ಸ್, ಅದೇ ವ್ಯತ್ಯಾಸ ಅಂದರೆ ಅದೇ ಡಿಫ್ರೆನ್ಸ್ 100 ಅಂತ ಹೇಳೋ ಡಿಫ್ರೆನ್ಸು ಕಂಟಿನ್ಯೂ ಆಗುತ್ತೆ.